ಸಮಸ್ತರಿಗೂ ನಮಸ್ಕಾರ. ದೇವಿಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ಕಿಚನ್ನಲ್ಲಿ ಸೊಗಸಾದ, ರುಚಿಯಾದ ಹಾಗೆಯೇ ಆರೋಗ್ಯಕರವಾದಂತಹ ಕರಿಬೇವಿನ ಚಟ್ನಿ ಪುಡಿಯನ್ನು ಮಾಡೋಣ. ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ಕಲ್ತ್ಕೊಳ್ಳೋಣ. ಕರಿಬೇವು 1 ಕಟ್ಟು ಬೇಕಾಗುತ್ತೆ, ಒಣಮೆಣಸಿನಕಾಯಿ ಬೇಕಾಗುತ್ತೆ, ಅದರಲ್ಲಿ ಬ್ಯಾಡಿಗೆ ಗುಂಟೂರು ಸೇರಿಸ್ಕೊಳ್ಳಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಎಣ್ಣೆ, ಆ ನಂತರದಲ್ಲಿ ಮೆಂತ್ಯ 1 ಚಮಚ ಬೇಕಾಗುತ್ತೆ, ಹೆಂಗು 1 ಚಮಚ, ನಂತರ ಜೀರಿಗೆ ನಿಮಗೆ 2-3 ಚಮಚ, ಮೆಣಸು 2 ಚಮಚ, ಉದ್ದಿನಬೇಳೆ 1 ಕಪ್ಪು, ಕಡಲೆಬೇಳೆ 2 ಕಪ್ಪು, ಅಳತೆ ಕಪ್ ತೋರಿಸ್ತೀನಿ ಆಮೇಲೆ ನಿಮಗೆ. ಹಾಗೆಯೇ ಸಾಸಿವೆ ಒಗ್ಗರಣೆಗೆ ಬೆಲ್ಲ, ಆ ನಂತರದಲ್ಲಿ ಧನಿಯಾ. ಈ ಕಪ್ ಕಾಣಿಸಿದ್ರೆ ಇದರಲ್ಲೆಲ್ಲ ಅಳತೆ ತಗೊಳ್ಳಿ. ಧನಿಯಾ ಅರ್ಧ ಕಪ್ ಇರಲಿ ಅಥವಾ 3 ಚಮಚ, ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು, ಕೊಬ್ಬರಿ ಅರ್ಧ ಬಟ್ಲು. ಸೊ ಮೊದಲಿಗೆ ಉದ್ದಿನ ಬೇಳೆಯನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಕೆಂಪಗಾಗೋ ಥರ ಉದ್ದಿನ ಬೇಳೆಯನ್ನು ಕಡಿಮೆ ಉರಿಯಲ್ಲಿ ನೀವು ಹುರಿತಾ ಹೋಗಬೇಕು. ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಹುರಿಬೇಕಾಗುತ್ತೆ. ನಂತರದಲ್ಲಿ ಕಡಲೆಬೇಳೆಯನ್ನು ಕೂಡ ಹಾಗೆ ಕೆಂಪಗೆ ಹುರ್ಕೊಳ್ಳಿ. ನಿಧಾನಗತಿಯಲ್ಲಿ ಹುರಿಬೇಕು, ಆವಾಗ ಮಾತ್ರ ಬೇಳೆಗಳು ಸರಿಯಾಗಿ ಆಗೋದು. ಸೊ ಈಗ ಕಡಲೆಬೇಳೆ ಆಗಿದೆ. ನಂತರದಲ್ಲಿ ಜೀರಿಗೆ ಕೂಡ ಕೆಂಪು ಬಣ್ಣ ಆಗಬೇಕು. ಆ ನಂತರದಲ್ಲಿ ಮೆಣಸು ಚಿಟಾಪಟ ಅನ್ನೋವರೆಗೂ ನೀವು ಹುರ್ಕೊಳ್ಳಿ. ಯಾವುದಕ್ಕೂ ನೀವು ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಡ್ರೈ ರೋಸ್ಟೇ ಮಾಡ್ಕೊಳ್ಳೋದು ಒಳ್ಳೆಯದು. ನಂತರದಲ್ಲಿ ನೀವು ಧನಿಯಾ ನೀವು ನಮ್ಗೆ ಹೇಳಿದಾಗೆ 3 ಚಮಚ ಅಥವಾ ಅಳತೆ ಕಪ್ಪಿನಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಕೂಡ ಘಮ್ ಅಂತ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಧನಿಯಾನ ನೀವು ಚೆನ್ನಾಗಿ ಹುರ್ಕೊಳ್ತಾ ಹೋಗಿ. ಸೊ ಸಂಪಿಗೆ ಬಣ್ಣ ಅಂತೇನಂತೀವಿ, ಆ ಬಣ್ಣಕ್ಕೆ ಬರಬೇಕು. ಆಯಿತು. ಇದಾದ ನಂತರ ಮೆಂತ್ಯ ಕೂಡ ಅದೇ ರೀತಿ ಸಂಪಿಗೆ ಬಣ್ಣ ಬರೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು ಕರಿಬೇವು ನೀರಿನಂಶ ಹೋಗೋವರೆಗೂ ಹುರಿಬೇಕು. ನೀವು ಚೆನ್ನಾಗಿ ತೊಳೆದು ನೀರಿನಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. 3 ಬೊಗಸೆಯಷ್ಟು ಅಥವಾ 1 ಕಟ್ಟು ಕರಿಬೇವಿರಲಿ. ನಂತರದಲ್ಲಿ ಅರ್ಧ ಬಟ್ಟಲು ಕೊಬ್ಬರಿ, ಒಣಕೊಬ್ಬರಿ ಏನು ತುರ್ಕೊಂಡಿರ್ತೀರ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಸಣ್ಣ ಉರಿ ಮತ್ತು ಕೆಂಪಗಾಗಬೇಕು. ಇನ್ನು 2 ಬಗೆಯ ಮೆಣಸಿನಕಾಯಿ, ಬ್ಯಾಡಗೆ ಮತ್ತು ಗುಂಟೂರು, ನಿಮ್ಮ ಖಾರಕ್ಕೆ ತಕ್ಕಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹುಣಸೆ ಹಣ್ಣನ್ನು ನೀವು ಬೀಜ ನಾರು ತೆಗೆದು ಇದನ್ನು ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಕೂಡ ಬೆಚ್ಚಗೆ ಮಾಡ್ಕೊಂಡ ನಂತರ 4-5 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಬೇಕಾಗತ್ತೆ. ಇದಕ್ಕೆ 4-5 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ನೀವು ಒಂದು 3-4 ಚಮಚ ಸಾಸಿವೆಯನ್ನು ಹಾಕಿ, ನಂತರದಲ್ಲಿ ನೀವು 1 ಚಮಚೆಯಷ್ಟು ಹಿಂಗನ್ನು ಹಾಕಬೇಕಾಗತ್ತೆ. ಸೊ ಗಟ್ಟಿ ಹಿಂಗು ಅಥವಾ ಯಾವುದಾದ್ರೂ ಸರಿ ನೋಡ್ಕೊಂಡು ಹಾಕಿ. ನಂತರದಲ್ಲಿ ಎಲ್ಲವನ್ನು ಒಂದು ಬಟ್ಲಲ್ಲಿ ಆರಕ್ಕೆ ಬಿಟ್ಟು ಅದಕ್ಕೆ ಉಪ್ಪು, ರುಚಿಗೆ ಅಳತೆಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಲೇಬೇಕು, ಇಲ್ಲದ ಚೆನ್ನಾಗೆಲ್ಲ ಹಾಕಿ ಸೊ ಎಲ್ಲವನ್ನು ಮಿಕ್ಸಿ ಮಾಡಿದ ನಂತರ ರೆಡಿಯಾಗೋಯಿತು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ. ಚೆನ್ನಾಗಿ ಕೈಯಿಂದ ಕಲಿಸಿ. ಸೊ ರುಚಿಕರವಾದಂಥ ಕರಿಬೇವಿನ ಸೊಪ್ಪು, ಆರೋಗ್ಯಕರವಾದಂಥ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು. ಇದು ಮೊದಲನ್ನಕ್ಕೆ ಅಥವಾ ಚಪಾತಿ ಅಥವಾ ದೋಸೆ ಯಾವುದಕ್ಕಾದರೂ ನೀವು ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಯಿತಾ? ಹಾಗಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.